ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮಧ್ಯಪ್ರಾಚ್ಯ ಯುದ್ಧವನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಹೇಳಿದ್ರು ನಮ್ಮ ಒಪ್ಪಂದಗಳಿಗೆ ಅವರು ಒಪ್ಪಿಕೊಂಡರೆ ಯುದ್ಧ ಇಲ್ಲ, ಇಲ್ಲ ಅಂತಾದ್ರೆ ಮತ್ತೊಮ್ಮೆ ತೀವ್ರ ದಾಳಿ ಆಗುತ್ತೆ ಅಂತ ಹೇಳಿ. ಹೀಗಾಗಿ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಈ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಜಾಗತಿಕ ಮಟ್ಟದಲ್ಲಿ ತಟ್ಟೋದಿಕ್ಕೆ ಶುರುವಾಗಿ ಬಹಳಷ್ಟು ದಿನಗಳಾಯಿತು. ಇದೀಗ ನಮ್ಮ ದೇಶದಲ್ಲೂ ಕೂಡ ಆತಂಕ ಇದೀಗ ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ. ಕಾರಣ ಏನಪ್ಪಾ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಇತ್ತೀಚಿನ ಹೇಳಿಕೆ ಅಥವಾ ಎಚ್ಚರಿಕೆ ಅಥವಾ ಮಾನಸಿಕವಾಗಿ ಸಿದ್ಧರಾಗಿ ಎನ್ನುವ ರೀತಿಯಲ್ಲಿ ಅವರು ಹೇಳಿದ್ದು ಏನೋ ಸಹಜವಾಗಿ ದೇಶದಲ್ಲಿ ಒಂದು ತಲ್ಲಣವನ್ನು ಸೃಷ್ಟಿ ಮಾಡಿದೆ. ಚುನಾವಣೆ ಮುಗಿದು ಫಲಿತಾಂಶ ಬರುವವರೆಗೂ ಕೂಡ ಅಂತಹ ಸುಳಿವು ಲಕ್ಷಣಗಳು ಯಾವುದೂ ಕೂಡ ಇರಲಿಲ್ಲ. ಅದೆಲ್ಲವೂ ಕೂಡ ಮುಗಿದಾದ ಬಳಿಕ ಹೈದರಾಬಾದ್ ಅದಾದ ಬಳಿಕ ಗುಜರಾತ್ನಲ್ಲಿ ಮಾತನಾಡುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಕರೋನಾ ಸಂದರ್ಭದಲ್ಲಿ ಏನೇನು ಫಾಲೋ ಮಾಡ್ತಾ ಇದ್ವಿ ಅದನ್ನು ಮಾಡುವಂಥ ಪರಿಸ್ಥಿತಿ ಅನಿವಾರ್ಯ ಆಗುತ್ತೆ ನಮಗೆ ಅಂತ. ವರ್ಕ್ ಫ್ರಮ್ ಹೋಮ್ ಮಾಡಿ, ಅಂದರೆ ಪೆಟ್ರೋಲ್ ಡೀಸೆಲ್ ಉಳಿಸಿ ಎನ್ನುವ ರೀತಿಯಲ್ಲಿ, ಜೊತೆಗೆ ಮೆಟ್ರೋ, ಬಸ್ಸು, ಸಾರ್ವಜನಿಕ ಸಾರಿಗೆ ಇಂಥದ್ದನ್ನು ಬಳಸಿ, ಒಂದು ವರ್ಷ ಚಿನ್ನ ಖರೀದಿ ಮಾಡಬೇಡಿ, ರಸಗೊಬ್ಬರವನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಿ, ಈ ರೀತಿಯಾಗಿ ಒಂದಷ್ಟು ಸಲಹೆಯನ್ನು ಕೊಟ್ಟರು. ಅದಾದ ಬಳಿಕ ದೆಹಲಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅವರು ಹೇಳಿದ್ದೇನಪ್ಪ ಅಂದರೆ, ಜಾಗತಿಕವಾಗಿ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಿಲ್ಲ ಅಂದರೆ ಅಥವಾ ಎಚ್ಚೆತ್ತುಕೊಂಡಿಲ್ಲ ಅಂತಾದರೆ ಭೀಕರವಾದಂಥ ಬಡತನ ಎದುರಾಗಬಹುದು ಎನ್ನುವ ರೀತಿಯಲ್ಲಿ ಅದು ಸಹಜವಾಗಿ ಇನ್ನಷ್ಟು ಭಯವನ್ನು ಜಾಸ್ತಿ ಮಾಡಿಬಿಡ್ತು. ಇನ್ನಷ್ಟು ಆರ್ಥಿಕ ಸಂಕಷ್ಟಗಳೆಲ್ಲವೂ ಕೂಡ ಎದುರಾಗಬಹುದು ಅಂತ. ಆರ್ಥಿಕ ಸಂಕಷ್ಟ ಅಂದ್ರೆ ಸಿಂಪಲ್, ಇದರ ಕ್ಯಾಲ್ಕುಲೇಷನ್ ಹೇಗೆ ಅಂದ್ರೆ, ಒಂದು ರುಪಿ ವ್ಯಾಲ್ಯೂ ಕುಸಿಯೋದಿಕ್ಕೆ ಶುರುವಾಗಿದೆಯಾ, ಸಹಜವಾಗಿ ಪ್ರೈಸ್ ಜಾಸ್ತಿ ಆಗೋದಿಕ್ಕೆ ಆರಂಭ ಆಗುತ್ತೆ ರುಪಿ ವ್ಯಾಲ್ಯೂ ಕುಸಿತು ಅಂತಾದ್ರೆ. ಮತ್ತೊಂದು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗೋದಿಕ್ಕೆ ಆರಂಭ ಆಗಿದೆಯಾ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಅಂತ ಆದ್ರೆ ಅದು ನಮ್ಮ ಅಡುಗೆ ಮನೆಯ ಮೇಲೂ ಕೂಡ ಪರಿಣಾಮವನ್ನು ತಟ್ಟೋದಿಕ್ಕೆ ಶುರುವಾಗುತ್ತೆ. ಅದು ಸಹಜವಾಗಿ ಎಲ್ಲವನ್ನೂ ಕೂಡ, ನಮ್ಮ ತಿಂಗಳ ಬಜೆಟ್ ಇರುತ್ತಲ್ಲ ಅದೆಲ್ಲವನ್ನೂ ಕೂಡ ಏರುಪೇರು ಹಾಕಿ ಮಾಡಿಬಿಡುತ್ತೆ. ನರೇಂದ್ರ ಮೋದಿ ಅವರು ಎರಡು ರೀತಿಯಲ್ಲಿ ಕರೆ ಕೊಟ್ಟಿದ್ದು. ಒಂದು, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನು ಉಳಿಸಿ ಅಂತ, ವಿದೇಶಿ ವಿನಿಮಯ ಮೀಸಲು ಅಂತ ಕರಿತೀವಿ. ತುಂಬ ಸರಳವಾಗಿ ಹೇಳೋದಾದ್ರೆ, ನಮ್ಮ ರಫ್ತು ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ. ಎಲ್ಲ ವ್ಯವಹಾರ ನಡೆಯೋದು ಡಾಲರ್ನಲ್ಲ, ರಫ್ತು ಜಾಸ್ತಿ ಆಯಿತು, ನಮ್ಮ ದೇಶದಿಂದ ಹೊರಗಡೆ ಜಾಸ್ತಿ ಕಳಿಸ್ಕೊಡ್ತಾ ಇದೀವಿ ಬೇರೆ ದೇಶಗಳಿಗೆ ಅಂದರೆ ನಮಗೆ ಡಾಲರ್ ಬರೋದಕ್ಕೆ ಶುರುವಾಗುತ್ತೆ, ನಮ್ಮ ಆ ರಿಸರ್ವ್ ಜಾಸ್ತಿ ಆಗೋದಕ್ಕೆ ಆರಂಭ ಆಗುತ್ತೆ. ಆಮದು ಜಾಸ್ತಿ ಆಯಿತು ಅಂತಂದ್ರೆ ನಮ್ಮ ದೇಶದ ಒಳಗಡೆ ಇರುವಂಥ ಡಾಲರ್ ಹೊರಗಡೆ ಹೋಗೋದಕ್ಕೆ ಶುರುವಾಗುತ್ತೆ. ನಾವೀಗ ಕಚ್ಚಾ ತೈಲವನ್ನು ಖರೀದಿ ಮಾಡಲೇಬೇಕು. ಎರಡನೇ ಸ್ಥಾನದಲ್ಲಿರೋ ಚಿನ್ನ, 3 ಖಾದ್ಯ ತೈಲ ಅಂದರೆ ಅಡುಗೆ ಎಣ್ಣೆ, 4 ರಸಗೊಬ್ಬರ. ಈಗ ಚಿನ್ನವನ್ನು ಬಿಡಿ ಅಂತ ಯಾಕೆ ಹೇಳಿದ್ರು ಅಂದರೆ, ಚಿನ್ನದ ಮೇಲೆ ಹೆಚ್ಚು ಡಾಲರನ್ನು ವಿನಿಯೋಗ ಮಾಡೋದನ್ನು ನಾವು ಕಡಿಮೆ ಮಾಡಿಬಿಟ್ರೆ, ಚಿನ್ನ ಅನಿವಾರ್ಯ ಅಲ್ವಲ್ಲ ಚಿನ್ನ, ಆ ಕಾರಣ ಕಡಿಮೆ ಮಾಡಿಬಿಟ್ರೆ ನಾವು ಅದನ್ನು ಕಚ್ಚಾ ತೈಲ ಅಥವಾ ಇದ್ರಗಳ ಮೇಲೆ ಹಾಕ್ಬೋದು ಎನ್ನುವ ರೀತಿಯಲ್ಲಿ. ಇಲ್ಲ, ಡಾಲರ್ ಹೆಚ್ಚೆಚ್ಚು ಹೊರಗಡೆ ಹೋಗೋದಕ್ಕೆ ಶುರುವಾಗ್ತಿದೆ ಅಂದಾಗ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಡಾಲರ್ ಇನ್ನಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಶುರುವಾಗುತ್ತೆ, ಸಹಜವಾಗಿ ರುಪಿ ವ್ಯಾಲ್ಯೂ ಬೀಳೋದಕ್ಕೆ ಶುರುವಾಗ್ಬಿಡುತ್ತೆ. ರುಪಿ ವ್ಯಾಲ್ಯೂ ಬಿತ್ತು ಅಂತ ಆಗಿಬಿಟ್ರೆ ನಾವು ಕಚ್ಚಾ ತೈಲವನ್ನು ಖರೀದಿ ಮಾಡೋದಕ್ಕೆ ಹೆಚ್ಚೆಚ್ಚು ರುಪಿಯನ್ನು ವ್ಯಯಿಸಬೇಕಾಗತ್ತೆ. ಇನ್ನೂ ಸರಳವಾಗಿ ನಿಮಗೆ ಅರ್ಥ ಮಾಡಿಸೋದಾದ್ರೆ, ಸ್ವಲ್ಪ ದಿನಗಳ ಹಿಂದೆ $1ಗೆ 90 ರೂಪಾಯಿ ಇತ್ತಲ್ಲ ಮೌಲ್ಯ, ಈಗ ಅದು 96ರ ಆಸುಪಾಸಿಗೆ ಬಂದಿದೆಯಲ್ಲ. ಹಿಂದೆ ಕಚ್ಚಾ ತೈಲವನ್ನು ಖರೀದಿ ಮಾಡುವಾಗ ನಾವು ಡಾಲರ್ಗೆ 90 ರೂಪಾಯಿ ಕೊಟ್ಟರೆ ಸಾಕಿತ್ತು $1 ಲೆಕ್ಕಾಚಾರದಲ್ಲಿ. ಆದರೆ ಈಗ ಅದು 96 ಕೊಡುವಂಥ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ರುಪಿ ವ್ಯಾಲ್ಯೂಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಮಗೆ ಈಗ ಎದುರಾಗಿಬಿಟ್ಟಿದೆ. ಆ ಕಾರಣಕ್ಕಾಗಿ ಇಂಥ ಒಂದಷ್ಟು ಕರೆಗಳೆಲ್ಲವನ್ನೂ ಕೂಡ ಕೊಟ್ಟಿದ್ರು. ಅದು ಹಳೆಯ ವಿಚಾರ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈಗ ನಮಗೆ ಸ್ಪಷ್ಟವಾದಂಥ ಒಂದು ಸುಳಿವು ಅಥವಾ ಸ್ಪಷ್ಟತೆ ಸಿಗೋದಕ್ಕೆ ಶುರುವಾಗಿದೆ. ಯಾವ ರೀತಿಯಾದಂಥ ಆರ್ಥಿಕ ಸಂಕಷ್ಟ ಎದುರಾಗಬಹುದು ಎನ್ನುವಂಥ ರೀತಿಯಲ್ಲಿ. ಈ ಚುನಾವಣೆ ಮುಗಿದು ಫಲಿತಾಂಶ ಬರುವವರೆಗೂ ಕೂಡ ಒಂದು ರೀತಿಯಲ್ಲಿ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ದನ್ನು ಈಗ ದಿಢೀರ್ ಅಂತ ಹೇಳಿ ಆ ಒತ್ತಡವನ್ನು ತಾಳಲಾರದೆ ದಿಢೀರ್ ಬ್ಲಾಸ್ಟ್ ಮಾಡಿದ ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇದೀಗ ಹೆಚ್ಚಳ ಆಗೋದಿಕ್ಕೆ ಶುರುವಾಗಿದೆ. ಈ ಚುನಾವಣೆ ಸಂದರ್ಭದಲ್ಲಿ ಬರ್ತಾ ಇದ್ದಂಥ ಮಾತುಗಳು ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಂಕಷ್ಟ ಇಲ್ಲ, ನಾವೆಲ್ಲವನ್ನೂ ಕೂಡ ಮೆಟ್ಟಿ ನಿಂತಿದ್ದೇವೆ, ಎಲ್ಲವೂ ಕೂಡ ಆರಾಮಾಗಿದೆ ಎನ್ನುವಂಥ ರೀತಿಯಲ್ಲಿ. ಆದರೆ ಚುನಾವಣೆ ಮುಗಿತಾ ಇದ್ದ ಹಾಗೆ ಬರ್ತಿರುವಂಥ ಮಾತುಗಳು ಏನಪ್ಪಾ ಅಂದ್ರೆ, ಇಲ್ಲ, ನಮಗೆ ಸಂಕಷ್ಟ ಎದುರಾಗುತ್ತೆ, ಜನ ಅದಕ್ಕೆ ಸಿದ್ಧ ಆಗಬೇಕು, ಜನ ಅದಕ್ಕೆ ರೆಡಿ ಆಗಬೇಕು ಎನ್ನುವಂಥ ರೀತಿಯಲ್ಲಿ ಈಗ ಸಿಕ್ಕಿರುವಂಥ ಸುಳಿವು ಅಂದ್ರೆ, ಇವತ್ತು ಬೆಳ್ಳಂಬೆಳಗ್ಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಕೊಳ್ಳುವಂಥವರಿಗೆ ಒಂದು ಶಾಕ್ ಎದುರಾಯಿತು. ಮೇ 15, ಕೆಲವು ದಿನಗಳ ಹಿಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ 3 ರೂಪಾಯಿಯಷ್ಟು ಹೆಚ್ಚಳವನ್ನು ಮಾಡಲಾಗಿತ್ತು. ಇವತ್ತು ಬೆಳ್ಳಂಬೆಳಗ್ಗೆ 2ನೇ ಕಂತಿನ ರೂಪದಲ್ಲಿ 90 ಪೈಸೆಯನ್ನು ಹೆಚ್ಚಳ ಮಾಡಲಾಗಿದೆ. ಈಗ ಒಬ್ಬರು ಆರ್ಥಿಕ ತಜ್ಞರು ಹೇಳ್ತಾ ಇದ್ರು, ಹೆಚ್ಚು ಕಡಿಮೆ ಪೆಟ್ರೋಲ್ ಡೀಸೆಲ್ ಬೆಲೆ ಒಂದು 10ರಿಂದ 12 ರೂಪಾಯಿ ಹೆಚ್ಚಳ ಆಗಬಹುದು ಎನ್ನುವಂಥ ರೀತಿಯಲ್ಲಿ. ಆದರೆ ಅದು ಒಂದೇ ಕಂತಿನಲ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಕಂತಿನ ಮೇಲೆ ಕಂತು ಎನ್ನುವ ರೀತಿಯಲ್ಲಿ ಜನರಿಗೆ ಗೊತ್ತಾಗದ ರೀತಿಯಲ್ಲಿ, ಜನ ಆರಾಮಾಗದಕ್ಕೆ ಅಡ್ಜಸ್ಟ್ ಆಗುವ ರೀತಿಯಲ್ಲಿ ಬೆಲೆ ಹೆಚ್ಚಳ ಆಗ್ತಾ ಹೋಗುತ್ತೆ ಎನ್ನುವ ರೀತಿಯಲ್ಲಿ. ಹೀಗಾಗಿ ಮೊದಲ ಕಂತಿನಲ್ಲಿ ಎಷ್ಟು ಹೆಚ್ಚಳ ಆಯ್ತು ಹೇಳಿ, 3 ರೂಪಾಯಿ ಹೆಚ್ಚಳ ಆಯಿತು. ಈಗ 2ನೇ ಕಂತಿನಲ್ಲಿ 90 ಪೈಸೆ ಹೆಚ್ಚಳ ಆಗಿದೆ. ಇದು ಇನ್ನೊಂದಷ್ಟು ಹೀಗೆ ಮುಂದೆ ಹೋಗಿ ನಿಲ್ಲುವಂಥ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಇದು ಒಂದಾಯ್ತಾ.
ಮತ್ತೊಂದು ಈಗ ಬೆಂಗಳೂರಿನ ಲೆಕ್ಕಾಚಾರವನ್ನು ಗಮನಿಸೋದಾದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟ್ ಅನ್ನ ನಾವು ಬೆಂಗಳೂರಿನಲ್ಲಿ ಈಗ ನಿನ್ನೆ ಅಂತ ಬಂದಾಗ 106.17 ರೂಪಾಯಿ ಇತ್ತಲ್ಲ, ಈಗ ಅದು 107.12ಕ್ಕೆ ಬಂದು ತಲುಪಿದೆ. ಡೀಸೆಲ್ ಅಂತ ಬಂದಾಗ 94ರ ಆಸುಪಾಸಿನಲ್ಲಿ ಇತ್ತಲ್ಲ, ಅದೀಗ 95ರ ಆಸುಪಾಸಿಗೆ ಬಂದು ತಲುಪಿದೆ. ಇದು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯ ಲೆಕ್ಕಾಚಾರ. ಇದು ಮಾತ್ರ ಜಾಸ್ತಿ ಆಗಿದ್ದ ಇಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಖಾಸಗಿ ಬಸ್ನವ್ರು ಹೇಳ್ತಿದ್ದಾರೆ ನಾವು ರೇಟ್ ಜಾಸ್ತಿ ಮಾಡ್ತೀವಿ ಟಿಕೆಟ್ ಪ್ರೈಸ್ ಅನ್ನ ಅಂತ. ಸ್ಕೂಲ್ ವ್ಯಾನ್ ಅವ್ರು ಹೇಳ್ತಿದ್ದಾರೆ ಇಲ್ಲ ಸ್ವಾಮಿ ನಾವು ಜಾಸ್ತಿ ಮಾಡ್ತೀವಿ ಅಂತ. ಈ ಟ್ರಾನ್ಸ್ಪೋರ್ಟೇಷನ್ ಅನ್ನ ಮಾಡುವಂತವ್ರು ವಸ್ತುಗಳನ್ನ ಅವ್ರು ಹೇಳ್ತಿದ್ದಾರೆ ಇಲ್ಲ ನಾವು ಜಾಸ್ತಿ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಅವರು ಕೂಡ ಹೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದು ಏನಾಗ್ಬಿಡುತ್ತೆ ಅಂದ್ರೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗ, ವಿಶೇಷವಾಗಿ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ವಸ್ತುಗಳ ಸಾಗಾಣಿಕೆ ವೆಚ್ಚವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ವಸ್ತುಗಳ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಯಿತು ಅಂತಂದ್ರೆ ವಸ್ತುಗಳ ಬೆಲೆಯೂ ಕೂಡ ಜಾಸ್ತಿ ಆಗುತ್ತೆ. ಅದು ಸಹಜವಾಗಿ ನಮ್ಮ ಅಡುಗೆ ಮನೆಯವರೆಗೂ ಕೂಡ ಬಂದು ಅದರ ಬಿಸಿ ತಟ್ಟೋದಿಕ್ಕೆ ಆರಂಭ ಆಗಿಬಿಡುತ್ತೆ, ನಮ್ಮ ಜೇಬನ್ನು ಸುಡೋದಿಕ್ಕೆ ಆರಂಭ ಆಗಿಬಿಡುತ್ತೆ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಅಂದ್ರೆ ಅದು ಬರೀ ಪೆಟ್ರೋಲ್ ಡೀಸೆಲ್ಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಒಂದು ರೀತಿಯಲ್ಲಿ ಒಂದು ಚೈನ್ ಅಥವಾ ಒಂದು ಸರ್ಕಲ್ ಇದ್ದ ರೀತಿಯಲ್ಲಿ ಎಲ್ಲವೂ ಕೂಡ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಹೋಗೋದಿಕ್ಕೆ ಶುರು ಆಗಿಬಿಡುತ್ತೆ. ಇದು ಒಂದು ವಿಚಾರ. ಹಾಗಾದ್ರೆ ಬರೀ ಪೆಟ್ರೋಲ್ ಡೀಸೆಲ್ ಮಾತ್ರ ಜಾಸ್ತಿ ಆಗಿದ್ದ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಆರಂಭದಲ್ಲಿ ನಮಗೆ ಸಮಸ್ಯೆ ಕಾಣಿಸ್ಕೊಳ್ತು. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾನೆ ಇರಲಿಲ್ಲ, ಯಾಕಂದ್ರೆ ನಾವು ಮಧ್ಯಪ್ರಾಚ್ಯಗಳ ಮೇಲೆ ವಿಪರೀತ ಡಿಪೆಂಡ್ ಆಗಿದ್ವಿ. ಹರ್ಮುಜ್ ಜಲಸಂಧಿ ಕ್ಲೋಸ್ ಆಯಿತು, ಹೀಗಾಗಿ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಆಯಿತು. ಅದಾದ ಬಳಿಕ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ದಾಖಲೆಯ ರೀತಿಯಲ್ಲಿ 933 ಒಂದೇ ಸತಿ ಹೆಚ್ಚಳ ಆಗಿಬಿಡ್ತು. ಅಲ್ಲಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 3152ಕ್ಕೆ ಬಂದು ತಲುಪಿಬಿಡ್ತು. ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಬರೀ ಕಮರ್ಷಿಯಲ್ ಸಿಲಿಂಡರ್ಗೆ ಸೀಮಿತ ಆಯ್ತಾ? ಇಲ್ಲ. CNG ಪ್ರತಿ ಕೆಜಿ 2 ರೂಪಾಯಿ ಹೆಚ್ಚಳ ಆಗಿತ್ತು, ಮತ್ತೆ 1 ರೂಪಾಯಿ ಹೆಚ್ಚಳ ಆಯಿತು. ಅಲ್ಲಿ ಹೆಚ್ಚು ಕಡಿಮೆ CNG ಇದೀಗ 3 ರೂಪಾಯಿ ಹೆಚ್ಚಳ ಆದಂತ ರೀತಿಯಲ್ಲಿ ಆಗಿದೆ. ಬರೀ ಇಷ್ಟಕ್ಕೆ ಸೀಮಿತ ಆಯ್ತಾ? ಇಲ್ಲ. ರುಪಿ ವ್ಯಾಲ್ಯೂ ಅದು ಕೂಡ ಕುಸಿದು ಬಿಟ್ಟಿದೆ. ಈಗ ಸ್ವಲ್ಪ ದಿನಗಳ ಮುಂಚೆ ನಾವು 91, 92 ಅಂತ ನೋಡ್ತಾ ಇದ್ವಿ. 90ಕ್ಕೆ ಬಂದಾಗ ನಾವು ಅಂತ ಇದ್ವಿ ಯಾವ ವಿಪರೀತ ಅಂತ ಹೇಳಿ. ಈಗ ಅದು 96ರ ಆಸುಪಾಸಿಗೆ ಬಂದುಬಿಟ್ಟಿದೆ. ಯಾವಾಗ ಬೇಕಾದ್ರೂ ಅದು 100ನ್ನ ಕ್ರಾಸ್ ಮಾಡಿ ಹೋಗಬಹುದು ಎನ್ನುವಂತ ಒಂದಷ್ಟು ಲೆಕ್ಕಾಚಾರಗಳೆಲ್ಲವೂ ಕೂಡ ನಡೆಯೋದಿಕ್ಕೆ ಶುರುವಾಗಿದೆ. ಈ ಬೆಳವಣಿಗೆ ಯಾವುದೇ ಕಾರಣಕ್ಕೂ ಒಳ್ಳೆಯದು ಅಲ್ಲವೇ ಅಲ್ಲ. ಯಾವ ಕಾರಣಕ್ಕಾಗಿ ಅಂದ್ರೆ ಈಗ ಮತ್ತೊಮ್ಮೆ ಏನಾದ್ರೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ಬಂತು, ಯುದ್ಧ ಇನ್ನಷ್ಟು ಜಾಸ್ತಿ ಆಯ್ತು ಅಂತಾದ್ರೆ, ಈಗ ನಾವು ಕಚ್ಚಾ ತೈಲ ಅಂದಾಗ ಮಧ್ಯಪ್ರಾಚ್ಯದ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿದ್ವಾ. ಈಗ ಒಂದು ಆಪ್ಷನ್ ಅಂದ್ರೆ ನಮಗೆ ರಷ್ಯಾ ಇದೆ. ಈಗ ಅಮೆರಿಕ ಹೇಳ್ತಾ ಇದೆ ನಿಮಗೆ ರಷ್ಯಾದಿಂದ ತೈಲ ಖರೀದಿಗೆ ಇನ್ನೂ 1 ತಿಂಗಳು ವಿನಾಯಿತಿ ಕೊಡ್ತಿದ್ದೀವಿ ತಗೊಳ್ಳಿ ಅಂತ. ಇದು ನಮ್ಮ ದುರಂತ. ಯಾವುದೋ ಅಮೆರಿಕ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದೆ, ನೀವು ಇವ್ರ ಜೊತೆ ಖರೀದಿ ಮಾಡಬಹುದು, ಇವ್ರ ಜೊತೆ ಖರೀದಿ ಮಾಡಬಾರ್ದು, ಇವ್ರ ಜೊತೆ ಖರೀದಿ ಮಾಡಕ್ಕೆ ಇಂತಿಷ್ಟು ದಿನ ಟೈಮ್ ಕೊಡ್ತೀವಿ ನಿಮ್ಗೆ ಎನ್ನುವ ರೀತಿಯಲ್ಲಿ ಈಗ ರಷ್ಯಾ ಜೊತೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರಂತೆ. ಬಟ್ ಏನೇ ಆಗಿರಲಿ, ರಷ್ಯಾದಿಂದ ಖರೀದಿ ಮಾಡಲಿ ಏನೇ ಆಗಲಿ, ಆದರೆ ಮುಂದೊಂದು ದಿನ ಈ ಒತ್ತಡ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಯುದ್ಧ ಪುನರ್ ಆರಂಭ ಆಯಿತು ಅಂತಾದ್ರೆ, ಪುನರ್ ಆರಂಭ ಆಗದೇ ಇದ್ದರೂ ಕೂಡ ಈಗಾಗಲೇ ಯುದ್ಧದಿಂದ ಆಗಿರುವಂಥ ಡ್ಯಾಮೇಜ್ ಇದೆಯಲ್ಲ, ಇದರಿಂದ ಸುಧಾರಿಸ್ಕೊಳ್ಳೋದಕ್ಕೆ ಬಹಳನೇ ಟೈಮ್ ಬೇಕು. ಹೀಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಸದ್ಯಕ್ಕಂತೂ ಕಡಿಮೆ ಆಗುವಂಥ ಯಾವುದೇ ಲಕ್ಷಣಗಳು ಕೂಡ ಇಲ್ಲ. ಅದು ಹೋಗ್ತಾ 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 ಜಾಸ್ತಿನೇ ಆಗ್ತಾ ಹೋಗುತ್ತೆ. ಹಾಗೆ ರುಪಿ ವ್ಯಾಲ್ಯೂ ಇದೆಯಲ್ಲ, ಇದು ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ರುಪಿ ವ್ಯಾಲ್ಯೂ ಕೂಡ ಇನ್ನು ಬೀಳ್ತಾ 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 ಇನ್ನೊಂದು ಹಂತಕ್ಕೆ ಹೋಗಿ ತಲುಪಿಬಿಡುತ್ತೆ. ರುಪಿ ವ್ಯಾಲ್ಯೂ ಬಿತ್ತು ಅಂತಾದ್ರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ನಷ್ಟು ಜಾಸ್ತಿ ಆಯ್ತು ಅಂತಂತಾದ್ರೆ ಸಹಜವಾಗಿ ದೇಶದಲ್ಲಿ ಆರ್ಥಿಕ ಸಂಕಷ್ಟ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಅದು ಎಲ್ಲಾ ರೀತಿಯಲ್ಲೂ ಕೂಡ ನಮಗೆ ಅದರ ಬಿಸಿ ಇನ್ನಷ್ಟು ಹೆಚ್ಚೆಚ್ಚು ತಟ್ಟೋದಿಕ್ಕೆ ಆರಂಭ ಆಗಿಬಿಡುತ್ತೆ. ಇದು ಒಂದು ವಿಚಾರ. ಈಗ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಅಂದ್ರೆ ಹಿಂದೆ ಹೆಂಗಿತ್ತು ಪೆಟ್ರೋಲ್ ರೇಟು, ಈಗ ಹೆಂಗಿದೆ ಎನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಹಿಂದೆ UPA ಸರ್ಕಾರ ಇದ್ದ ಸಂದರ್ಭದಲ್ಲಿ ಅತಿ ಹೆಚ್ಚು UPA ಸರ್ಕಾರ ಟೀಕೆಗೆ ಒಳಗಾಗಿದ್ದೆ ಒಂದು ಪೆಟ್ರೋಲ್ ಡೀಸೆಲ್ ರೇಟ್ಗೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಯಾವುದು ವಿಚಾರದಲ್ಲಿ ಅಂದ್ರೆ ಈ ರುಪಿ ವ್ಯಾಲ್ಯೂಗೆ ಸಂಬಂಧಪಟ್ಟ ಹಾಗೆ. ಒಂದು ಸಣ್ಣದಾಗಿ ನೋಡೋಣ, ಅಂದ್ರೆ ಕಂಪೇರ್ ಮಾಡಬಹುದು ಮಾಡಬಾರದು ಅನ್ನೋದು ಒಂದಷ್ಟು ಜನರ ವಾದ ಅಂತದೆಲ್ಲವೂ ಕೂಡ ಇದೆ. ಅದ್ರ ಸಹಜವಾಗಿ ನಿಮ್ಮಲ್ಲಿ ಒಂದಷ್ಟು ಜನ ಕುತೂಹಲ ಇರುತ್ತಲ್ಲ, ಆ ಕಾರಣಕ್ಕೆ ಕಂಪ್ಯಾರಿಸನ್ ಅನ್ನ ಒಂದು ಚಿಕ್ಕದಾಗಿ ಮಾಡಿಬಿಡೋಣ. ಹಿಂದೆ ಮನಮೋಹನ್ ಸಿಂಗ್ ಅಧಿಕಾರಕ್ಕೆ ಬಂದಂತ ಸಂದರ್ಭ 2004ರ ಸಂದರ್ಭದಲ್ಲಿ ನಾವು ಈ ರುಪಿ ವ್ಯಾಲ್ಯೂ ಅಂತ ನೋಡಿದಾಗ $1ಗೆ 43 ಇತ್ತು. ಅವರು ಅಧಿಕಾರವನ್ನ ಬಿಡುವ ಸಂದರ್ಭದಲ್ಲಿ 2014 ಅಂತ ಬಂದಾಗ ಅದು 60ಕ್ಕೆ ಬಂದು ತಲುಪಿತ್ತು. ಅಂದ್ರೆ ಮನಮೋಹನ್ ಸಿಂಗ್ರ 10 ವರ್ಷದ ಅವಧಿಯಲ್ಲಿ ಹೆಚ್ಚು ಕಡಿಮೆ 17 ರೂಪಾಯಿಯಷ್ಟು ರೂಪಾಯಿ ವ್ಯಾಲ್ಯೂ ಹೆಚ್ಚಳ ಆಗಿತ್ತು, ರುಪಿ ವ್ಯಾಲ್ಯೂ. ಅದೇ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ 60 ಇತ್ತಲ್ಲ, ಅದೀಗ 96ಕ್ಕೆ ಬಂದು ತಲುಪಿದೆ. ಹೆಚ್ಚು ಕಡಿಮೆ 10 ರಿಂದ 12 ವರ್ಷದ ಅವರ ಅಧಿಕಾರದ ಅವಧಿಯಲ್ಲಿ 36 ರೂಪಾಯಿ ಹೆಚ್ಚಳ ಆಗಿದೆ. ಇದು ರುಪಿ ವ್ಯಾಲ್ಯೂ. ಪೆಟ್ರೋಲ್ ರೇಟ್ ಅಂತ ಬಂದಾಗ ಅದು ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಗಮನಿಸಿದಾಗ 2004ರ ಸಂದರ್ಭದಲ್ಲಿ 2004 34 ರೂಪಾಯಿ ಇತ್ತು ಪೆಟ್ರೋಲ್ ಬೆಲೆ. ಅವರ ಅಧಿಕಾರದಿಂದ ಇಳಿಯುವಾಗ ಮನಮೋಹನ್ ಸಿಂಗ್ ಅದು 71ಕ್ಕೆ ಬಂತು.
ಅಂದ್ರೆ ಹೆಚ್ಚು ಕಡಿಮೆ ಅವರ ಅಧಿಕಾರದ ಅವಧಿಯಲ್ಲಿ 37 ರೂಪಾಯಿಯಷ್ಟು ಹೆಚ್ಚಳ ಆಗಿತ್ತು. ಅದಕ್ಕೆ ವಿಪರೀತವಾದಂಥ ಟೀಕೆಯನ್ನು ಎದುರಿಸಿದ್ರು. ಅಧಿಕಾರವನ್ನು ಕಳೆದುಕೊಳ್ಳೋದಕ್ಕೆ ಅದು ಕೂಡ ಒಂದು ಪ್ರಮುಖ ಕಾರಣ ಆಗಿತ್ತು. ಅದೇ ನರೇಂದ್ರ ಮೋದಿ ಅಂತ ಬಂದಾಗ ಅವರು ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ 71 ರೂಪಾಯಿ ಇತ್ತು, ಅದೀಗ 106ಕ್ಕೆ ಬಂದು ತಲುಪಿದೆ. ಅಂದ್ರೆ ಇವರ ಅವಧಿಯಲ್ಲೂ ಕೂಡ ಹೆಚ್ಚು ಕಡಿಮೆ 37 ರೂಪಾಯಿಯಷ್ಟು ಹೆಚ್ಚಳ ಆಗಿದೆ. ಇದು ಪೆಟ್ರೋಲ್ನ ಒಂದು ಸಣ್ಣ ಲೆಕ್ಕಾಚಾರ ಅಥವಾ ಒಂದು ಸಣ್ಣದಾಗಿ ಒಂದು ಕಂಪ್ಯಾರಿಸನ್. ಓಕೆ, ಈಗ ಮೂಲ ಬೆಲೆ ಎಷ್ಟು ಪೆಟ್ರೋಲ್ದು, ನಮ್ಮ ಕೈಗೆ ಎಷ್ಟು ಸಿಗ್ತಾ ಇದೆ, ಅದೊಂದು ಸಣ್ಣದಂತ ಲೆಕ್ಕಾಚಾರವನ್ನು ಕೂಡ ಗಮನಿಸಿ ಬಿಡೋಣ. ಬೇಸ್ ಪ್ರೈಸ್ ಪೆಟ್ರೋಲ್ದು, ಆ ಸಂಸ್ಕರಣ ವೆಚ್ಚ, ಸಾಗಣೆ ವೆಚ್ಚ ಎಲ್ಲವೂ ಕೂಡ ಸೇರಿ ಈ ಬೇಸ್ ಪ್ರೈಸ್ ಅಂತ ಲೆಕ್ಕ ಹಾಕಿದಾಗ ಅದು 60 ರೂಪಾಯಿ ಎಷ್ಟಿದೆ. ಅಂದ್ರೆ ಪೆಟ್ರೋಲ್ನ ಮೂಲ ಬೆಲೆ ಈಗ ಸದ್ಯ ಇರೋದು, ಅಂದ್ರೆ ಈಗ ನಿಮಗೆ ಗೊತ್ತಲ್ಲ, ಬ್ಯಾರಲ್ ಪೆಟ್ರೋಲ್ ಬೆಲೆ ಈಗ $115-116 ಆಸುಪಾಸಿಗೆ ಹೋಗಿ ತಲುಪಿದೆ. ಒಟ್ಟಾರೆಯಾಗಿ ಬೇಸ್ ಪ್ರೈಸ್ ಅಂತ ಬರೋದು ನಮಗೆ 60 ರೂಪಾಯಿ. ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅದು 19-20 ಆಸುಪಾಸಿನಲ್ಲಿತ್ತು. ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಕಡಿಮೆಯನ್ನ ಮಾಡಿದ್ರು. ಅಂದ್ರೆ ಈ ಪೆಟ್ರೋಲ್ ಕಂಪನಿಗಳಿಗೆ ನಷ್ಟವನ್ನ ಕಡಿಮೆ ಮಾಡುವಂತ ಉದ್ದೇಶದಿಂದ ಸದ್ಯ ಅವರ ಎಕ್ಸೈಸ್ ಡ್ಯೂಟಿ 11.90 ಇದೆ. ಅದರಲ್ಲಿ ಸ್ಪೆಷಲ್ ಎಕ್ಸೈಸ್ ಡ್ಯೂಟಿ ಇದೆ, ಬೇಸಿಕ್ ಎಕ್ಸೈಸ್ ಡ್ಯೂಟಿ ಇದೆ, ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಸೆಸ್ ಇದೆ, ಎಲ್ಲವೂ ಸೇರಿ 11.90. ಸೆಂಟ್ರಲ್ ಅಂತ ಬಂದಾಗ ಇವ್ರದ್ದು 29% ಇರೋದು. ಅಂದ್ರೆ ಎಲ್ಲ ಲೆಕ್ಕಾಚಾರವನ್ನು ಹಾಕಿದಾಗ ಅದರ ಮೇಲೆ ಇವರು 29% ಹಾಕ್ತಾರೆ. ನಮ್ಮ ಸ್ಟೇಟ್ನ ವ್ಯಾಟ್ ಅಂತ ಬಂದಾಗ ಅದು ಈಗ ಹೆಚ್ಚು ಕಡಿಮೆ ಒಂದು 29.84, ಹೆಚ್ಚು ಕಡಿಮೆ ಒಂದು 30 ರೂಪಾಯಿ ಬರುತ್ತೆ. ಪೆಟ್ರೋಲ್ನ ಬೇಸ್ ಪ್ರೈಸ್ ಜಾಸ್ತಿ ಆಗ್ತಾ ಹೋದಷ್ಟು ಕರ್ನಾಟಕಕ್ಕೆ ಸಿಗುವಂತ ಟ್ಯಾಕ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಡೀಲರ್ ಕಮಿಷನ್ ಅಂತ ಬಂದಾಗ ಹೆಚ್ಚು ಕಡಿಮೆ 5 ರೂಪಾಯಿಯ ಆಸುಪಾಸಿನಲ್ಲಿ ಇದೆ. ಇದು ಲೆಕ್ಕಾಚಾರ. ಪೆಟ್ರೋಲ್ನ ಮೂಲ ಬೆಲೆ 60 ರೂಪಾಯಿ, ನಮ್ಮ ಕೈಗೆ ಸಿಗುವಾಗ ಅದು 106 ಅಥವಾ 107ಕ್ಕೆ ಬಂದು ತಲುಪುತ್ತೆ. ಇದು ಒಟ್ಟಾರೆಯಾಗಿ ಲೆಕ್ಕಾಚಾರ, ಸದ್ಯದ ಪರಿಸ್ಥಿತಿ. ಹಾಗಾದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೆ? ಈ ಎಲ್ಲ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ರೆ, ಸದ್ಯದ ವಿಚಾರವನ್ನು ಗಮನಿಸ್ತಾ ಇದ್ರೆ, ಸದ್ಯಕ್ಕಂತೂ ಇದು ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಬೆಲೆ ಏರಿಕೆ ಅನ್ನೋದರ ಓಟ ಇದೆಯಲ್ಲ, ಇದು ಇನ್ನಷ್ಟು ಸ್ಪೀಡಾಗಿ ವೇಗವಾಗಿ ಓಡೋದಕ್ಕೆ ಶುರು ಮಾಡುತ್ತೆ. ಹಾಗಾದ್ರೆ ಕೇಂದ್ರದ ವಿರುದ್ಧ ಈಗ ಆಕ್ಷೇಪ ಏನು? ಒಂದು ಆಕ್ಷೇಪವನ್ನು ಎತ್ತಾ ಇರೋದು ಜನ ವಿದೇಶಿ ವಿನಿಮಯ ಮೀಸಲಿಗೆ ಸಂಬಂಧಪಟ್ಟ ಹಾಗೆ. ಚೀನಾ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಒಂದಷ್ಟು ಮಂದಿ ಕಂಪೇರ್ ಮಾಡ್ತಾ ಇದ್ದಾರೆ. ನೋಡಿ, ಅವರ ವಿದೇಶಿ ವಿನಿಮಯ ಮೀಸಲು ಹೇಗಿದೆ, ನಮ್ಮದು ಹೇಗಿದೆ ಎನ್ನುವಂಥ ರೀತಿಯಲ್ಲಿ ನಾವು ಆರ್ಥಿಕವಾಗಿ ಹಾಗಿದ್ದೇವೆ ಹೀಗಿದ್ದೇವೆ ಅಂತ ಬೆನ್ನು ತಟ್ಟಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ವಿ. ಆದರೆ ಈಗ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ನ ಅಸಲಿ ಲೆಕ್ಕಾಚಾರ ನಮಗೆ ಗೊತ್ತಾಗ್ತಿದೆ ಎನ್ನುವಂಥ ರೀತಿಯಲ್ಲಿ. ಮತ್ತೊಂದು ಪೆಟ್ರೋಲ್ ಡೀಸೆಲ್ಗೆ, ಹೌದು ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಸರಿಯಾದ ರೀತಿಯಲ್ಲಿ ಕಚ್ಚಾ ತೈಲವೇ ಪೂರೈಕೆ ಆಗ್ತಾ ಇಲ್ಲ, ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಹೌದು, ಇದರಿಂದ ನಮ್ಮ ಪರಿಣಾಮ ತಡ್ತಾ ಇದೆ. ಅದರ ಆಚೆಗೆ ಒಂದಷ್ಟು ಜನರ ಆಕ್ಷೇಪ ಏನಪ್ಪಾ ಅಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಇಳಿಕೆ ಆದಾಗ ನೀವು ನಿಜವಾಗ್ಲೂ ಅದರ ಲಾಭವನ್ನ ಜನರಿಗೆ ಕೊಟ್ಟಿದ್ರಾ? ಇಲ್ಲ, ಆಗ ಲಾಭವನ್ನ ಕೊಟ್ಟಿರಲಿಲ್ಲ ಅನ್ನೋದು ಒಂದು ಆಕ್ಷೇಪ. ಮತ್ತೊಂದು, ಚುನಾವಣೆಯ ಸಂದರ್ಭದಲ್ಲಿ ನೀವು ಸಣ್ಣದಾಗಿಯೂ ಕೂಡ ಏರಿಕೆ ಮಾಡುವಂತ ಮನಸ್ಸನ್ನ ಮಾಡಿರಲಿಲ್ಲ. ಈಗ ದಿಢೀರ್ ಬ್ಲಾಸ್ಟ್ ಮಾಡ್ತಾ ಇದ್ದೀರಿ, ದಿಢೀರ್ ಜನರ ಮೇಲೆ ಹೊರೆಯನ್ನ ಹೇರ್ತಾ ಇದ್ದೀರಿ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಮಂದಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೋಡೋಣ, ಇದು ಸಾರ್ವಜನಿಕವಾಗಿ ಆಗ್ತಿರುವಂತ ಚರ್ಚೆ ಎಲ್ಲಿಗೆ ಹೋಗಿ ತಲುಪುತ್ತೆ ಎನ್ನುವಂಥ ರೀತಿಯಲ್ಲಿ. ಒಟ್ಟಾರೆಯಾಗಿ ಮುಂದೊಂದಿನ ಆರ್ಥಿಕ ಸಂಕಷ್ಟ ದೇಶದಲ್ಲಿ ಎದುರಾಗುವಂಥ ಲಕ್ಷಣಗಳಂತೂ ಕಾಣಿಸ್ತಾ ಇದೆ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.